ನಮಸ್ಕಾರ ಸ್ನೇಹಿತರೆ, ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅಲ್ಲಿ ಹೊಸಕೋಟೆ ಕಂಬಾಳಿಪುರಕ್ಕೆ ಹೋಗ್ತಾ ಇದೀವಿ, ಕಾಟೇರಮ್ಮ ಟೆಂಪಲ್ಗೆ. ವ್ಯೂ ಮಾತ್ರ ಸಖತ್ತಾಗಿದೆ, ಫಾಗು ಇದೆ, ಅದ್ರ ಜೊತೆಗೆ ಸನ್ಲೈಟ್ ಲೈಟ್ ಆಗಿ ಬರ್ತಾ ಇದೆ. ಇವಾಗ ಸ್ಕ್ರೂ ಡ್ರೈವರ್ ಆಯ್ತು ನೋಡಿ, ಎತ್ತಾಗ್ತೀಯ ನನ್ ಸೈಡ್ ಹೋದ್ರೆ ಹಿಂಗೆ ನಿಮ್ ಸೈಡ್ ಈ ಕಡೆನು. ಯಾಕಂದ್ರೆ ಇದು ಬೆಂಗಳೂರಿಂದ 40 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ನಾವು BTM ಇಂದ ಬಂದಿರೋದು. BTM ಇಂದ ವರ್ತೂರ್ಕೋಡಿ ಟು ಹೊಸಕೋಟೆ. ಬೈಕ್ನವ್ರಿಗೆ ಆ ಬೈಕ್ ನನಗೆ ಗೊತ್ತಿರೋದು ಇವಾಗ. ಯಾರು? ಟಿಟಿ. ಆಕ್ಚುಲಿ ಅದು ದೊಡ್ಡ ಸ್ಟ್ಯಾಚ್ಯೂ ಇರೋದು ಇನ್ನು 12 ಕಿಲೋಮೀಟರ್ ದೂರ ಹೋಗ್ಬೇಕು, ಮುಂದೆ ಇದೆ. ಇದು ಕೂಡ ತುಂಬಾ ಫೇಮಸ್ ಟೆಂಪಲ್ ಅಂತೆ. ನೋಡೋಣ ಬನ್ನಿ, ನಡೀತಾ ಇದೆ. ಬನ್ನಿ. ಟೈಮಿಂಗ್ಸ್ ಆಗಿದೆ, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಪೂಜೆ ನಡೀತಾ ಇದೆ. ನೋಡಿ, ಕೆಂಪು ಬಟ್ಟೆಗೆ ಕಾಯಿ ಹಾಕಿ ಕಟ್ಟಿದ್ದಾರೆ. ಈ ತರ 9 ವಾರ ಕಟ್ಟಿದ್ರೆ ಅವ್ರ ಏನ್ ಅನ್ಕೋತಾರ ಅದು ನೆರವೇರುತ್ತಂತೆ. ಇದೇ ತರ ಸೇಮ್ ಅಲ್ಲಿ ಕೂಡ ಇದೆ, ದೊಡ್ಡ ಸ್ಟ್ಯಾಚು ಹತ್ರ ಕೂಡ. ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿ ಬೀಗ ಹಾಕಿದ್ದಾರೆ, ಬನ್ನಿ ಮುಂದಕ್ಕೆ ನೋಡಿಸ್ತೀನಿ. ನೋಡಿ, ಈ ತರ ಬೀಗ ಹಾಕಿ, ಈ ತರ ಬೀಗಗಳನ್ನ ಇಲ್ಲಿ ಹಾಕಿದ್ರೆ ಏನೇ ನೆಗೆಟಿವ್ ಇದಿದ್ರು ಕೂಡ ಬಿಡುಗಡೆ ಆಗುತ್ತೆ. ನೆಗೆಟಿವ್ ಏನೇ ಪ್ರಾಬ್ಲಮ್ ಇದ್ರು ಕೂಡ ಅದಕ್ಕೆ ಸೊಲ್ಯೂಷನ್ ಇದೆ. ಟೆಂಪಲ್ ಮಾತ್ರ ಪೀಸ್ ಆಗಿದೆ. ವಿಘ್ನೇಶ್ವರ ಸ್ವಾಮಿ. ಇವಾಗ ಕುರಿ ಬೇಲಿ ನಡೀತೈತೆ, ನೋಡೋಣ ಕಡಿಯೋದ ಎಲ್ಲ ಅವಾಯ್ದ ಬಂದ್ ಬ್ಲಡ್ ಹೋಗಿದೆ. ಸೆಟ್ ಆದ ಇವಾಗ ಸಿವಿಲ್ ಇಂಜಿನಿಯರ್. ಇವಾಗ ಇಲ್ಲಿ ಮುಗಿಸಿದೀವಿ, ನಮ್ ಮೇನ್ ಸ್ಟ್ಯಾಚು ಹತ್ರ ಹೋಗ್ತಾ ಇದ್ವಿ. 2 ಮೇಯ್ನೇ, ಬಟ್ ಯಾರ್ಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಮುಡ್ಕೋಲು ಕಟ್ಟಿ ಅಲ್ಲಿ ಬೀಗ ಇದಾಗ್ತಾರೆ. ಇವಾಗ ಮುಂದೆ 9 ಕಿಲೋಮೀಟರ್ ಇದೆ. ಈ ಗುಡಿ ಆದ್ಮೇಲೆ 9 ಕಿಲೋಮೀಟರ್ಸ್ ಮುಂದೆ ಹೋದ್ರೆ ಅದು ದೊಡ್ಡ ಸ್ಟ್ಯಾಚು ಇರೋ ದೇವಿದು ಬರುತ್ತೆ. ಇಲ್ಲಿ ಈ ಕಡೆಯಿಂದ ಒಂದು ರೈಟ್ ತಗೋಬೇಕು. ಆಕ್ಚುಲಿ ಮುಂದ್ಗೆ ಹೋಗ್ಬಿಟ್ಟಿದ್ವಿ, ಇಲ್ಲಿ ರೈಟ್ ತಗೋಬೇಕಂತೆ. ರೈಟ್ ತಗೊಂಡ್ರೆ ಒಂದೇ ರೋಡ್. ಮಾಮೂಲಿ ರೋಡ್ ಮಾತ್ರ ಸಖತ್ತಾಗಿದೆ. ನಮ್ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ನಾವ್ ಯಾವ ನಿಜ ಹೇಳ್ಬೇಕಂದ್ರೆ ಈ ಗುಡಿ ಇದ್ದ ಬಸ್ ಎಲ್ಲ ಅಡ್ಡಾಡ್ತಿದಾವೆ. ಎಷ್ಟೋ ಟ್ಯಾಕ್ಸ್ ಮತ್ತೆ ಇನ್ಕಮ್ ತುಂಬಾ ಬರ್ತಿದೆ, ಬಟ್ ರೋಡ್ಗಳನ್ನ ಮಾತ್ರ ಇಡಿಸ್ಕೊಳ್ಳಲ್ಲ ಗೌರ್ಮೆಂಟ್. ಸಪರೇಟ್ ಬಸ್ಗಳು ಕೂಡ ಹೋಗ್ತಿದಾವೆ ಇಲ್ಲಿ, ಬಟ್ ರೋಡ್ ಮಾತ್ರ ಯಾವ್ದೋ ನಮ್ ಹಳ್ಳಿ ಸೈಡು ಹೊಲದಲ್ಲಿ ಸಪರೇಟ್ ಮಣ್ ರೋಡ್ ಇರ್ತಾವಲ್ಲ, ಆ ತರ ಇದೆ. ನಾವ್ ಊರಕ್ ಬಂದಂಗ್ ಫೀಲಿಂಗ್ ಇದೆ ಗಾಯ್ಸ್. ಹಳ್ಳಿ ವಾತಾವರಣ ತಗೊಂಡ್ರೆ ಜಾಗ ಇಂಥದ ತಗೋಬೇಕು. ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು ಪೀಸಾಗಿ ಲೈಫ್ ಲೀಡ್ ಮಾಡ್ಬೋದು. ಅದಕ್ಕೆಲ್ಲ ದುಡ್ಡು ಬೇಕು. ನಿಮ್ ಮಪ್ ಕೊಟ್ಟಾಗ ಹೇಳ್ಬೇಕಾದ್ರೆ ರೋಡ್ ಮಾತ್ರ ವರಸ್ಟ್ ಆಗಿದೆ. ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಬೇಕಿತ್ತು. ರೋಡ್ ಡೆವಲಪ್ಮೆಂಟ್ ಮಾಡಿದ್ರೆ ಜನಗಳು ಬರ್ತಾರೆ, ಅದ್ರಿಂದ ಇನ್ಕಮ್ ಜನರೇಟ್ ಆಗುತ್ತೆ. ನಿಮ್ಗೆ ಗೌರ್ಮೆಂಟ್ ಇನ್ಕಮ್ ಜನರೇಟ್ ಆಗುತ್ತೆ.
ಆಲ್ಮೋಸ್ಟ್ 5 minutes ಒಂದ್ ಬಸ್ ಇದಾವೆ ಇಲ್ಲಿ. ರೋಡೇ ಇಲ್ಲ ನೋಡಿ. ಇವಾಗ ಎಲ್ಲಾಸಿ ಹೋಗ್ಬೇಕು ನಾವು, ಸೈಡ್ ಆಗ್ಬೇಕು. ಬಸ್ ಬಂದ್ರೆ ನಾವು ಸೈಡ್, ಸ್ಕೂಟಿನೇ ಸೈಡ್ ಆಗ್ಬೇಕು. ತಪ್ಪಿ 2 ಬಸ್ ಆಪೋಸಿಟ್ ಅಲ್ಲಿ ಬಂದ್ರೆ ಈಗ ಈ ಗದ್ದೆಲಾಸಿ ಹೋಗ್ಬೇಕಾಗುತ್ತೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ದಯವಿಟ್ಟು ಕರ್ನಾಟಕ ಸರ್ಕಾರ ಒಂದ್ ಸ್ವಲ್ಪ ಇದನ್ನ ಡೆವಲಪ್ಮೆಂಟ್ ಮಾಡಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಈ 2 ದಾರಿ ಬರ್ತವೆ, ರೈಟ್ ಸೈಡ್ ರೈಟ್ ಸೈಡ್ ಪಬ್ಲಿಕ್ ಸ್ಕೂಲ್ ಇದ್ದಂಗಿದೆ. ಬೇರೆ ಲೆವೆಲ್ ರೋಡ್ಗಳು. ಸ್ಕೂಟಿ ಹಾಕೊಂಡು ರೋಡಿಗೆ ಬರ್ಬೇಕಂತ ನಾನು ಕೋರ್ತಾ ಇದ್ದೀನಿ. ಯಾವ್ದಾದ್ರು ಹೊಸ ರೋಡ್ ಓಪನ್ ಮಾಡ್ಬಿಟ್ಟು ಅದ್ರ ಮೇಲೆ ಟ್ರಯಲ್ ಮಾಡೋದಲ್ಲ, ಇದ್ರ ಮೇಲೆ ಒಂದ್ಸಲಿ ಬರ್ರಿ ಟ್ರಯಲ್ಗೆ. ನಿಮ್ದು RX 100 ಯಾವ್ದೋ ಒಂದ್ ಹಾಕೊಂಡ್ ಬರ್ರಿ. ಇದೆಯಲ್ಲ RX 100 ಇರಲ್ಲ ಅವ್ರದ್ದು, ಅವೆಲ್ಲ ಆಡಿ, ರೋಲ್ಸ್ ರಾಯ್ಸ್, ಮತ್ತೆ ಇನ್ನ ಯಾವ BMW, ಬೆಂಜ್, ಇವು ಅವ್ರಲ್ಲ. ಇವೆಲ್ಲ ಗೊತ್ತಾದ್ಮೇಲಲ್ಲ, ಆಲ್ರೆಡಿ ಫೇಮಸ್ ಇದು. ಅದ್ರದ್ದು ಎಷ್ಟೋ ಇನ್ಕಮ್ ಬರ್ತಾ ಇರುತ್ತೆ, ಎಷ್ಟೋ ಅಂತಲ್ಲ, ಇನ್ಕಮ್ ಜನರೇಟ್ ಆಗ್ತಾನೆ ಇರುತ್ತೆ, ಟ್ಯಾಕ್ಸ್ ಎಲ್ಲ ಬರ್ತಾ ಇರುತ್ತೆ. ಬಟ್ ಇವು ತಲೆಗೆಡಿಸ್ಕೊಳಲ್ಲ. ಇಲ್ಲೊಂದ್ ಸ್ವಲ್ಪ ತಾರ್ ಇದ್ದನ್ನ ಇತ್ತು, ಇಲ್ಲ ಒಂಚೂರು ತಾರು ಇಲ್ಲ ಹಳ್ಳಿ ಒಳಗಡೆ. ಈ ಊರ್ನಲ್ಲೇ ಕ್ವಶನ್ ಮಾಡ್ಬೇಕು ಗೌರ್ಮೆಂಟ್ ನ, ನಾನು ಅಂತೀನಿ. ನೋಡಿ ಯಾವ ರೇಂಜ್ ಐತಲ್ಲ ಇದು, ರೋಡ್ ಇಲ್ಲ. ಅಟ್ಲೀಸ್ಟ್ ಇನ್ಸೈಡ್ ಹಳ್ಳಿ ಒಳಗಡೆ ಇವು ಸಿಮೆಂಟ್ CC ರೋಡ್ ಬರ್ತಾವಲ್ಲ, ಅವು ಆಗಿಸ್ಬೇಕು. ನಾನು ಅಂತೀನಿ. ಲೈಫು ಇರುತ್ತೆ. ಇನ್ನ ಅಂಡರ್ ಪ್ರೋಗ್ರೆಸ್ ಆಗುತ್ತೆ ಇನ್ನೊಂದ್ 2 ವರ್ಷ. ಈಗ ಇಲ್ಲಿ ಹಾಕ್ಸಿದಾರಲ್ಲ ನೋಡು. ಒಂದ್ ನಿಮಿಷ ಟೆಂಪಲ್ ಈ ತರ CC ರೋಡ್ ಹಾಕಿದ್ರೆ ಹಳ್ಳಿಯಲ್ಲಿ ವೆಹಿಕಲ್ಗಳು ತುಂಬಾ ಜೋರಾಗೂ ಹೋಗಲ್ಲ. ಅದಾದ್ಮೇಲೆ ತುಂಬಾ ದಿವಸ ಬಾಳ್ಕೆ ಬರುತ್ತೆ. ಅಂತ್ಯ ಆಕ್ಚುಲಿ ಸ್ಟಾರ್ ರೋಡ್ ಹಳ್ಳಿಯಲ್ಲಿ ಹಾಕ್ಲೇಬಾರ್ದು. ಹಳ್ಳಿ ಅಂತಲ್ಲ, ಈ ಇನ್ಸೈಡ್ ಮನೆಗಳು ಏನಿರ್ತಾವೋ ಒಂದು ಏರಿಯಾ ಅಂತ, ಆ ಏರಿಯಾ ಬಸ್ಸಿಗೆ ಈ ತಾರೇ ಯೂಸ್ ಮಾಡ್ಬಾರ್ದು. ಈ CC ಹಾಕಿದ್ರೆ ವೆಹಿಕಲ್ ಜೋರಾಗಿ ಹೋಗಕ್ಕೆ ಇದ್ ಮಾಡಲ್ಲ, ಅವರು ಭಯ ಬೀಳ್ತಾರೆ. ಏನಂತ್ಯ? ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ ಯು ಬ್ರೋ. ಫೈನಲಿ ಪಾರ್ಕಿಂಗ್ ಕೊಡ್ಬೇಡ್ರಿ ಅಂದ್ರೆ ಗುಡಿ ಸಿಕ್ತದ್ರು. ಪಾರ್ಕಿಂಗ್ ಚಾರ್ಜಸ್ 10 ರೂಪಾಯಿ ಆಗಿದೆ ಸರ್. ಗಾಡಿಗೆ 10 ರೂಪಾಯಿ ಅಂತೆ, ಕಾರ್ಗಳಿಗೆ ಎಷ್ಟೋ ಗೊತ್ತಿಲ್ಲ. ಈ ಗಾಡಿ ಪಾರ್ಕ್ ಮಾಡಿದ್ವಿ, ಪಾರ್ಕಿಂಗ್ ಚಾರ್ಜಸ್ 10 ರೂಪಾಯಿ ತಗೊಂಡಿದ್ದಾರೆ. ಪಾರ್ಕಿಂಗ್ ಚಾರ್ಜ್ ಕಟ್ಬೇಡ್ರಿ ಅಂತ ಲೋಕಲ್ ಯಾರೋ ಒಬ್ರು ಸಿಕ್ಕಿದ್ರು, ಬ್ರೋ ಪಾರ್ಕಿಂಗ್ ಚಾರ್ಜಸ್ ಕಟ್ಬೇಡಿ ಅಲ್ಲಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಅವನು ಗಾಡಿ ಮುಂದೆ ಕೂಡ ಬಿಡ್ತಿಲ್ಲ, ಕಟ್ಕೊಂಡ್ ಬಂದ್ವಿ. ಇವಾಗ ದೇವಿದು ಸ್ಟ್ಯಾಚು ಕಟ್ತಾ ಇದಾರೆ. ಇನ್ನು ಒಂದು ಅರ್ಧ ಆಗಿದೆ, ಇನ್ನೂ ಆಗ್ತಾ ಇದೆ. ಸಾಮಾನ್ ಹೆಲಿಕಾಪ್ಟರ್ ಹೋಗ್ತಾ ಇದೆ. ಅದಂತೇನ ಫಸ್ಟ್ ಎಂಟ್ರಿ ಇದೆ. ಫಸ್ಟ್ ಗಣೇಶನ ದರ್ಶನ ಮಾಡ್ಕೊಂಡು ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಒಳಗಡೆ ಎಂಟ್ರಿ ಆಗ್ತದೆ. ಲೆಫ್ಟ್ ಸೈಡ್ ಅಲ್ಲಿ ದೊಡ್ಡದು ಹಳ್ಳಿ ಮರ ಇರುತ್ತೆ, ಮತ್ತೆ ರೈಟ್ ಸೈಡ್ ಅಲ್ಲಿ ಕಾಟೇರಮ್ಮದ್ದು ದೊಡ್ಡ ಸ್ಟ್ಯಾಚು,
ಅದಾದ್ಮೇಲೆ ಇನ್ನೊಂದು ದೊಡ್ಡ ಸ್ಟ್ಯಾಚು ಲೆಫ್ಟ್ ಸೈಡ್ ಅಲ್ಲಿ ಇನ್ನ ನಿರ್ಮಾಣ ನಡೀತಾ ಇದೆ. ಇನ್ನು ತುಂಬಾ ವರ್ಷ ಕ್ಯೂ ಇದೆ, ತುಂಬಾ ಜನ ಬಂದಿದ್ದಾರೆ. ಇದು ಮಾಡ್ತಾರೆ ಕಳ್ಳ ಆಗೈತೆ ನೋಡಪ್ಪ ರಾಜ. ನೋಡಿ, ನಾವು ಕ್ಯೂ ನಿಂತ್ಕೊಂಡಿರ್ತೀವಲ್ಲ ಒಳಗಡೆ ಎಂಟ್ರೆನ್ಸ್ ಅಲ್ಲಿ, ದರ್ಶನಕ್ಕಿಂತ ಮುಂಚೆ ಅಲ್ಲಿ ತುಂಬಾ ಆ ದಾರ್ಗಳು ಮತ್ತೆ ಆ ಫೋಟೋ ಮತ್ತೆ ಆ ಟ್ಯಾಬ್ಲೆಟ್ಸ್ ಲೇಬಲ್ಗಳು ತುಂಬಾ ಇದಾವೆ ಇಲ್ಲಿ. ಅವು ಅದ್ರ ಹಿಂದೆಗಡೆ ತುಂಬಾ ಚೀಟಿಗಳು ಕೂಡ ಬರ್ದಾಕಿದ್ದಾರೆ. ಅವೇನಂದ್ರೆ ಆ ಲೇಬಲ್ ಹಿಂದೆ, ಟ್ಯಾಬ್ಲೆಟ್ ಲೇಬಲ್ ಹಿಂದೆನೆ ಆ ಟ್ಯಾಬ್ಲೆಟ್ ಲೇಬಲ್ಗೆ ಒಂದ್ ಹಿಂದೆಗಡೆ ಚೀಟಿ ಕಟ್ಬಿಟ್ಟು ಅದ್ರಲ್ಲಿ ಬರ್ದಿರ್ತಾರೆ ಈ ತರ ಹೆಲ್ತ್ ಇಶ್ಯೂ ಇದೆ, ಇದು ಪರಿಹಾರ ಆಗ್ಬೇಕು. ಮತ್ತೆ ಸಪ್ರೇಟ್ ಕೂಡ ಈ ಎಣ್ಣೆ ಪ್ಯಾಕೆಟ್ಗಳು ನೋಡಿ, ಎಣ್ಣೆ ಪ್ಯಾಕೆಟ್ಗೂ ಒಂದು ಚೀಟಿ ಹ್ಯಾಂಗ್ ಮಾಡಿದ್ದಾರೆ. ಆ ಚೀಟಿನಲ್ಲಿ ಈ ತರ ನಮ್ಮವ್ರು ಯಾರಾದ್ರು ಆ ಎಣ್ಣೆಗೆ ಅಡಿಕ್ಟ್ ಆಗಿರ್ತಾರ ಅನ್ಕೊಳ್ಳಿ, ಅವ್ರ ಹೆಸರು ಎಲ್ಲ ಬರ್ಬಿಟ್ಟು ಈ ತರ ಅಂತ ಆದ್ರೂ ಬರ್ದಿ ಹಾಕೋದ್ರಿಂದ ವಿತಿನ್ 2-3 months ಅಲ್ಲೇ ರಿಸಲ್ಟ್ ಸಿಗುತ್ತೆ ಅಂತ ಅವ್ರ ನಂಬಿಕೆ. ಆಕ್ಚುಲಿ ತುಂಬಾ ಜನಕ್ಕೆ ಆಗಿದೆ ಅಂತ ಹೇಳ್ತಿದಾರೆ ಅಲ್ಲಿ. ಮತ್ತೆ ಈ ಟ್ಯಾಬ್ಲೆಟ್ ಹಿಂದೆ ತುಂಬಾ ಜನ ನಾನು ನೋಡಿದ್ದೆ. ನೋಡಿ, ಇಲ್ಲೊಬ್ರು ಎಣ್ಣೆ ಪ್ಯಾಕೆಟ್ ಹ್ಯಾಂಗ್ ಮಾಡಿದ್ವಿ. ಆಕ್ಚುಲಿ ನಾನು ಅಲ್ಲಿ ತುಂಬಾ ರಿಕಾಗ್ನೈಸ್ ಮಾಡಿದ್ದಂದ್ರೆ ತುಂಬಾ ಮಾತ್ರೆ ನಾವು ಲೇಬಲ್ಗಳಿದೆ, ಆ ಲೇಬಲ್ ಹಿಂದೆ ತುಂಬಾ ಚೀಟಿಗಳು ಬರ್ದಾಕಿದ್ದಾರೆ. ಅವ್ರದ್ದು ಹೆಲ್ತ್ ಇಶ್ಯೂ ಆಗ್ಲಿ ಮತ್ತೆ ಅವರ ತುಂಬಾ ಸಮಸ್ಯೆಗಳು ಇರುತ್ತಲ್ಲ, ಅದಕ್ಕೆ ಪರಿಹಾರ ಕೊಡ್ಲಿ ಅಂತ ಹೇಳ್ಬಿಟ್ಟು ಆ ಚೀಟಿಯಲ್ಲಿ ಬರ್ದಿ ಹ್ಯಾಂಗ್ ಮಾಡಿದ್ದಾರೆ. ಅದರಿಂದ ರಿಸಲ್ಟ್ ಬರುತ್ತೆ ಅಂತ ಅವ್ರ ನಂಬಿಕೆ. ತುಂಬಾ ಜನಕ್ಕೆ ಆಗಿದೆ ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ದರ್ಶನ ಆದ್ಮೇಲೆ ಗುಡಿಗೆನೆ, ಆ ಗರ್ಭದ ಗುಡಿಗೆನೆ ಆ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ಹಿಂದೆಗಡೆ ತುಂಬಾ ಜನ ಕಾಯನ್ನು ಅದನ್ನ ಅಂಟಾಕಕ್ ನೋಡ್ತಾ ಇದೆ. ಅಲ್ಲಿ ನಿಲ್ಸೋಕೆ ನಮ್ ಮನ್ಸಲ್ಲಿ ಏನೇ ಇದ್ರು ಕೂಡ ಅಲ್ಲಿ ಅನ್ಕೊಂಡು ಸ್ಟಿಕ್ ಮಾಡಿದ್ರೆ ಸ್ಟಿಕ್ ಆಗುತ್ತಂತೆ. ಆ ತರ ಸ್ಟಿಕ್ ಆದಾಗ ನಮ್ದು ಕೋರಿಕೆ ಏನಿರುತ್ತೋ ಅರ್ಜೆಂಟ್ ನೆರವೇರುತ್ತಂತೆ. ನೋಡಿ, ಇಲ್ಲಿ ಆ ದೇವ್ರ ಮುಂದೆ ಇಲ್ಲಿ ತುಂಬಾ ಬೀಗಗಳು ಹಾಕಿದ್ದಾರೆ. ಆಕ್ಚುಲಿ ಇದು ಹಾಕಕ್ ಕಾರಣ, ನಮ್ ಶತ್ರುಗಳು ಯಾರಿರ್ತಾರೋ ಅವ್ರ ಹೆಸರು ಹೇಳ್ಕೊಬಿಟ್ಟು ಆ ಬೀಗನ ಲಾಕ್ಬಿಟ್ರೆ ಅವರಿಂದ ಅವ್ರು ನಮ್ಮನ್ನೇನ್ ಮಾಡಕ್ ಆಗಲ್ಲ, ಮತ್ತೆ ಅವ್ರ ಸವಾಸನೂ ಇರಲ್ಲ. ಮತ್ತೆ ಈ ನೆಗೆಟಿವ್ ಎನರ್ಜಿ ಏನಿರುತ್ತೋ ಅದು ಫುಲ್ ಕ್ಲಿಯರೇ ಆಗುತ್ತೆ ಈ ಬೀಗ ಹಾಕೋದ್ರಿಂದ. ಈ ನೆಗೆಟಿವ್ ಎನರ್ಜಿ ಅನ್ನೋದು ಅಸಲು ಇಲ್ದಂಗ ಆಗುತ್ತೆ. ನೋಡಿ, ಇಲ್ಲಿ ಸುಮಾರು ಲಕ್ಷ ಕಾಯಿಗಳು ಕಟ್ಟಿದ್ದಾರೆ ಈ ಹಾಲ್ಮರಕ್ಕೆ. ಇದು 300 ವರ್ಷ ಹಳೆಯ ಗಿಡ. ಇದು ಈ ಗಿಡಕ್ಕೆ ಈ ಕಾಯಿ ಕಟ್ಟೋದ್ರಿಂದ ಆಕ್ಚುಲಿ ಇದು 9 ವಾರ ಬಂದು ಇಲ್ಲಿ ಕಾಯಿನ ಕಟ್ಬೇಕಂತೆ. 9 ವಾರ ಬಂದ್ಬಿಟ್ಟು ಒಳಗಡೆನೆ ಕಾಯಿ ಕೊಡ್ತಾರೆ. ಇದು 300 ರೂಪಾಯಿ ಕಾಯಿ. ಆ ಕಾಯಿನ ತಗೊಂಡು ಈ ಗಿಡ ಸುತ್ತಲೂ ಪ್ರದಕ್ಷಿಣ ಮಾಡ್ಬೇಕು. ಅವ್ರು ಪರ್ಟಿಕ್ಯುಲರ್ ಆಗಿ ಒಂದು ಇದು ಹೇಳ್ತಾರೆ, ಎಷ್ಟು ಪ್ರದಕ್ಷಿಣ ಮಾಡ್ಬೇಕು, 108 ಇಲ್ಲ ಒಟ್ಟಿಗೆ ಈ ತರ ಪ್ರದಕ್ಷಿಣ ಹೇಳ್ತಾರೆ ಅವ್ರೆ. ಈ ಕೊಂಬೆ ಇದಾವಲ್ಲ, ಈ ಕೊಂಬಿಗಾದ್ರೂ ಪ್ರದಕ್ಷಿಣ ಮಾಡ್ಬೋದು, ಇಲ್ಲ ಗಿಡ ಫುಲ್ ಸುತ್ತ ಆದ್ರೂ ಮಾಡ್ಬೋದು. ಒಟ್ಟಿಗೆ ನೀವು ಮಾಡೋದ್ರಿಂದ ಗಿಡ ಸುತ್ತ ಆದ್ರೂ ಮಾಡ್ಬೋದು, ಈ ಕೊಂಬಿಗಾದ್ರೂ ಮಾಡ್ಬೋದು. ಮತ್ತೆ ನೀವ್ ಏನೇ ಅರ್ಕೆ ಹೊತ್ಕೊಂಡು ಈ ಕಾಯಿ ಕಟ್ಟಿದ್ರೆ ಅರ್ಜೆಂಟು ನೆರವೇರುತ್ತೆ. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ. ಬಾಯ್. ಕಂಟೆಂಟ್ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ, ಮತ್ತು ಇನ್ನು ನ್ಯೂ ಟೆಂಪಲ್ಸ್ ಎಲ್ಲ ನೋಡಿಸ್ತೀನಿ. ಜೈ ಹಿಂದ್.